ಪ್ಲೀಸ್ ಹೇಳಿ, ನಂಗೆ ಯಾರನ್ನ ಗೊತ್ತಿರೋರೆ ತಾನೆ? ಯಾರು ಇವರು? ನಮ್ ಜೊತೆ ಇದ್ದವ್ರ ಕೋ ಆರ್ಟಿಸ್ಟ? ಸರ್ ಮಾತಾಡಿ ಸರ್, ಬೇಡ ಅಂದಾಗೆಲ್ಲ ಮಾತಾಡ್ತೀರಾ? ಯಾರು? ಹೆಂಗದೀವ ಮತ್ತೆ ಸಮಾಚಾರ? ಈ ಕಡೆ ನೀ ಬಂದಿ ಅಂದ್ರ ಐ ಆಮ್ 200% ಶೋರ್ ಇದು ಖಂಡಿತ ರಕ್ಷಾ ಬಂಧನ್ ಶೋನೇ ಆಗಿರೋದು. ಅದಕ್ಕೆ ಬಂದಿದ್ದು ಸರ್ಪ್ರೈಸ್ ಕೊಡೋಣ ಅಂತ ಹೇಳಿ. ನಮ್ಮ ಎಪಿಸೋಡ್ಗೋಸ್ಕರ ಫಾರ್ಮ್ಯಾಲಿಟಿ ಶಾಸ್ತ್ರ ನಾವು ಬಿಡಬಾರ್ದಲ್ಲ, ಹಾಗಾಗಿ ಒಂದು ಚಿಕ್ಕ ಎಂಟ್ರಿನ ತಗೊಂಡ್ಬಿಡ್ತೀನಿ. ಹಾಯ್ ಹಲೋ ತಂಗೀಸ್ ಅಂಕಲ್ ಆಂಟೀಸ್ಗೆ ನಿಮ್ಮ ಪ್ರೀತಿಯ ನಯನ ಶರತ್ ಮಾಡುವ ನಮಸ್ಕಾರಗಳು. ಚಿಕ್ಕವರಿದ್ದಾಗ ಅಮ್ಮ ಅವ್ನು ನನ್ನ ಚಾಕ್ಲೇಟ್ ತಿಂದ, ಬರೀ ಕಂಪ್ಲೇಂಟ್, ನನ್ನ ಆಟ ಸಾಮಾನ್ ತಗೊಂಡ, ಅವ್ನು ಅದು ಮುರಿದ ಇದು ಮುರಿದ ಅಂತ ಬರೀ ಕಂಪ್ಲೇಂಟ್ಸ್ಗಳೇ ಇರ್ತವೆ. ಇನ್ನ ಅವಳು ನನ್ನ ರೂಮಿಗೆ ಯಾಕೆ ಬಂದ್ಲು ಅಂತ ಅಣ್ಣನ ಜಗಳಗಳಿರ್ತವೆ. ಆದ್ರೆ ವಯಸ್ಸಾದಂತೆ ಅಣ್ಣನಿಗೆ ತಂಗಿಯ ಮೇಲೆ ಕಾಳಜಿ ಹೆಚ್ಚಾಗುತ್ತೆ, ತಂಗಿಗೆ ಅಣ್ಣನ ಮೇಲೆ ಭರವಸೆ, ಪ್ರೀತಿ, ಗೌರವ ಜಾಸ್ತಿ ಆಗುತ್ತೆ. ಸೊ ಇದೇ ಅಲ್ವಾ ಪ್ರೀತಿ, ಬಂಧ, ಸಂಬಂಧ ಅಂತೆಲ್ಲ ಹೇಳ್ತೀವಿ. ಸೊ ಈ ಬಂಧಕ್ಕೆ ಸಾಕ್ಷಿಯಾಗಿ ವರ್ಷಕ್ಕೊಮ್ಮೆ ಬರುವಂತಹ ಈ ರಕ್ಷಾ ಬಂಧನ ಅಣ್ಣ ತಂಗಿಯರಿಗೆ ತುಂಬಾ ತುಂಬಾ ಸ್ಪೆಷಲ್. ಸೊ ನನ್ನ ಕಡೆಯಿಂದ ಎಲ್ಲ ಅಣ್ಣ ತಂಗಿಯರಿಗೆ ರಕ್ಷಾ ಬಂಧನದ ಶುಭಾಶಯಗಳನ್ನ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮನ ಶುರು ಮಾಡ್ತಾ ಇದ್ದೀನಿ. ಸೊ ನಮ್ಮ ಅಣ್ಣನ ಜೊತೆಗೆ ಸೊ ಇದು ಸನ್ನುದ್ಯಾ ಪ್ರೆಸೆಂಟ್ಸ್ ಅಡುಗೆ ಮನೆ ಕೋ ಪ್ರೆಸೆಂಟೆಡ್ ಬೈ ಬೋರೋಸಿಲ್ ಪ್ರೆಪ್ ಕುಕ್ ಅಂಡ್ ಸರ್ವ್ ಪಾರ್ಟ್ನರ್. ಬೋರೋಸಿಲ್ ತರುತ್ತದೆ ನಿಮ್ಮ ಅಡುಗೆ ಪಯಣದ ಪ್ರತಿ ಹಂತದಲ್ಲೂ ಸ್ಮಾರ್ಟ್ ಪರಿಹಾರ. ಬೋರೋಸಿಲ್ ಪರ್ಫಾರ್ಮ್ಸ್ ಬ್ಯೂಟಿಫುಲ್ ಹಾಗೂ ಆಹಾರ ಸಂಸ್ಕೃತಿಯ ಕೈರುಚಿ, ಆರೋಗ್ಯದ ಅಭಿರುಚಿ. ಪವರ್ಡ್ ಬೈ SSP ಇಂಗು, ರುಚಿ ಬ್ಲಾಸ್ಟ್, ಪರಿಮಳ ಕ್ಲಾಸು, ಸ್ಪೆಷಲ್ ಪಾರ್ಟ್ನರ್ಸ್ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸೊ ಅಫಿಷಿಯಲಿ ಹರೀಶ್ ಹಿರಿಯೂರ್ ಅವರೇ ನಮ್ಮ ಅಡುಗೆ ಮನೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಥ್ಯಾಂಕ್ ಯು. ಪಪ್ಪ ಅಡುಗೆ ಮಾಡತ್ತಿ ತಮ್ಮ ಸಲುವಾಗಿ ಸ್ಪೆಷಲ್ ಒಂದು ಪಲಾವ್ ಮಾಡ್ಬೇಕಂತೇಳಿ ಬಂದಿನಿ. ಪಲಾವು? ನೀನು ಒಂದು ಉಡುಗೊರೆ ನಿನಗೆ ನನ್ನ ಕಡೆಯಿಂದ ಒಂದು ಸ್ಪೆಷಲ್ ಪಲಾವ್ ಮಾಡ್ತೀನಿ ಸರ್ ಅಂತ ಹೇಳಿ ಬಂದಿನಿ. ಹಂಗ ಶುರು ಮಾಡಮ್ಮ. ಈಗ ಏನ್ ಪಲಾವಿಗೆ ಏನಾರ ಹೆಸರು ಕೊಟ್ಟೇನು? ಇದು ರಕ್ಷಾ ಬಂಧ್ ಸ್ಪೆಷಲ್ ಅಂತ ಇಟ್ಬಿಡಮು. ರಕ್ಷಾ ಪಲಾವ್, ರಕ್ಷಾ ಪಲಾವ್ ಅಂತಂದು ತಿಂದು ನೀ ಉಳಿದೆ ಅಂದ್ರೆ ನೀ ಗೆದ್ದಂಗ, ನಾ ಉಳಿದ್ರೆ ನಾ ಗೆದ್ದಂಗ. ಫಸ್ಟ್ ಟೈಮ್ ಟ್ರೈ ಮಾಡತ್ತೀನಿ ಅಂದ್ರ ಕಲ್ತೀನಿ. ಕಲ್ತು ಈಗ ತಂಗಿಗೋಸ್ಕರ ತಿನ್ನಿಸ್ಬೇಕಲ್ಲ. ಈಗ ತಂಗಿ ಅಂತಂದ್ರೆ ಒಂದ್ ಸ್ವಲ್ಪ ಎಕ್ಸ್ಟ್ರಾ ಪ್ರೀತಿ, ಎಕ್ಸ್ಟ್ರಾ ತುಪ್ಪ, ಎಕ್ಸ್ಟ್ರಾ ಉಪ್ಪು, ಖಾರ ಅಂದ್ರೆ ಎಲ್ಲ ಹಾಕಿ ಮಾಡ್ತೀನಿ ಅಂತಂದೆ. ಹಂಗ ಸೂಪರ್ ವಾಕೆ. ಸೊ ಇವತ್ತು ನಮ್ಮ ಪಾಪ ನಮಗೋಸ್ಕರ ಅಂತ ಹೇಳಿ ರಕ್ಷಾ ಕಾಜು ಪಲಾವ್ನ ಮಾಡ್ತಾ ಇದ್ದಾರೆ. ದಿಸ್ ಇಸ್ ರಕ್ಷಾ ಬಂಧನ್ ಸ್ಪೆಷಲ್ ಅಂತ ಹೇಳಿದ್ದಾರೆ. ಏನ್ ಕೊಡಮ್ ಫಸ್ಟ್? ಇದಕ್ಕೆ ಫಸ್ಟ್ ಕುಕ್ಕರ್ ಬೇಕು. ಹೌದಾ? ಅದಕ್ಕಿಂತ ಮುಂಚೆ ಬೆಂಕಿ ಹಚ್ಚಕೋ ಬರಮ್ಮ. ಇದನ್ನ ಓಪನ್ ಮಾಡ್ಬೇಕು. ಸನ್ನಿ ಸೂಕ್ಷ್ಮ ಅದ್ ನಮ್ಗೆ ಗೊತ್ತೇ ಇಲ್ಲ, ಅದು ಗೊತ್ತೇ ಇರ್ತಲ್ಲ ನಿನಗೆ. ಇದು ಸ್ವಲ್ಪ ಬಿಸಿ ಆಗೋವರೆಗೂ ಕಾಯ್ಬೇಕು. ಅವಸರು ಗಿಡಿ ಹೆಂಗೆ ಪದ ಹಾಕ್ಬಾರ್ದೇನು, ಸ್ವಲ್ಪ ತಿಳ್ಕೊ. ಸ್ವಲ್ಪ ಎಷ್ಟು ಸ್ಪೂನ್ ಹಾಕ್ಬೇಕು? 2 ಹಾಕ್ಬೇಕು. ನಿನ್ ಪ್ರೀತಿಗೋಸ್ಕರ ಒಂದು ಎಕ್ಸ್ಟ್ರಾ 2. ಸ್ವಲ್ಪ ಬಿಸಿ ಆದ್ಮ್ಯಾಗ ಏನದು? ಇದಕ್ಕೇನಂತಾರ? ಚಕ್ಕಿ. ಮತ್ತ ಒಂದು 4 ಲವಂಗ. 4 ಲವಂಗ. ಅದಕ್ಕೇನಂತಾರ? ಏನೋ ಯಾವ್ದೋ ಹೂ ಅಂತಾರ, ಸ್ಟಾರ್ ಹೂ. ಸ್ಟಾರ್ ಹೂ ಅಂತಾರ. ಅದ್ರ ಸ್ಟಾರ್ ಹಂಗ ಇಲ್ಲಿ ಎಲ್ಲ ಕಟ್ ಆಗ್ಯಾವ. ಆದ್ರೂ ಇಲ್ಲಿ ಇದಕ್ಕ ಪಲಾವ್ ಎಲೆ ಅಂತಾರ. ಗೊತ್ತದಳ. ಒಂದ ಸಾಕು? ಒಂದೇ. ಸ್ವಲ್ಪ ಬೆಂಕಿ ಜಾಸ್ತಿ ಮಾಡಮ್ಮ. ಏನದು? ಇದು ಜೀರಿಗೆ ಪೌಡ್ರು. ಇದು 1 ಟೀ ಸ್ಪೂನ್ ಹಾಕ್ಬೇಕು. ಇದು ಧನಿಯಾ ಪೌಡ್ರು. ಇದು ಒಂದು ದೊಡ್ಡ ಸ್ಪೂನ್, ಟೀ ಸ್ಪೂನ್ ಅಲ್ಲ. ಇದು 1 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಬೇಕು. ಗರಂ ಮಸಾಲ, ಇದಾದ್ಮೇಲೆ ಇದು 1 ಟೇಬಲ್ ಸ್ಪೂನ್ ಅಷ್ಟು ಇದು ಖಾರ ಪುಡಿ ಅಂತಾರ. ಹೌದಾ? ಇವನು ಚಿಲ್ಲಿ ಪೌಡರ್. ದಿಸ್ ಇಸ್ ಚಿಲ್ಲಿ ಪೌಡರ್. ಇವತ್ತು ನಾವು ನಮ್ಮ ಕಿಚನ್ ಅಲ್ಲಿ ಬಳಸ್ತಾ ಇದ್ದೀವಿ ಆಹಾರ ಅವರ ಟರ್ಮರಿಕ್ ಪೌಡರ್ ಅನ್ನ. ಆಹಾರ ಕ್ರಯೋಜೆನಿಕ್ ಮಸಾಲೆಗಳು ಕ್ರಯೋಜೆನಿಕ್ ತಂತ್ರಜ್ಞಾನದಲ್ಲಿ ಸಂಸ್ಕರಿಸಲ್ಪಟ್ಟಿದ್ದು ಮಸಾಲೆಗಳ ನೈಸರ್ಗಿಕ ಸುವಾಸನೆ, ಬಣ್ಣ, ತಾಜಾತನ ಹಾಗೂ ನೈಸರ್ಗಿಕ ಎಣ್ಣೆಯ ಗುಣಗಳನ್ನ ಉಳಿಸಿಕೊಳ್ಳಲು ಸಹಾಯ ಮಾಡುತ್ತೆ. ಭಾರತೀಯ ಅಡಿಗೆಗೆ ತುಂಬಾ ಸೂಕ್ತವಾದ ಈ ಮಸಾಲೆಗಳು ನಿಮ್ಮ ಅಡುಗೆಯ ರುಚಿಯನ್ನ ಇನ್ನಷ್ಟು ಹೆಚ್ಚಿಸುತ್ತೆ. ಸೆಲ್ಫ್ ಲೈಫ್ ಹೆಚ್ಚಿಸೋದಕ್ಕೆ ಯಾವುದೇ ರೀತಿಯ ನೈಟ್ರೋಜನ್ ಫ್ಲಶಿಂಗ್ ಅನ್ನ ಬಳಸದೆ ತಯಾರಿಸಲಾಗಿರುವಂತಹ ಈ ಮಸಾಲೆಗಳು ಪ್ರತಿಯೊಂದು ಅಡುಗೆಯಲ್ಲೂ ನೈಸರ್ಗಿಕ ಸುವಾಸನೆ ಮತ್ತು ಉತ್ತಮ ಗುಣಮಟ್ಟವನ್ನ ಅನುಭವಿಸೋದಕ್ಕೆ ಸಿಗತ್ತೆ. 1 ಟೇಬಲ್ ಸ್ಪೂನ್ ಅರಿಶಿನ. ಇದನ್ನ ಸ್ವಲ್ಪ ಕಲಸ್ಕೊಂಡ್ಬಿಟ್ಟು
ಸ್ವಲ್ಪ ಅದೆಲ್ಲ ಕೆಂಪಾದ್ಮೇಲೆ ಗೋಡಂಬಿ ಓಕೆ ಡ್ರೈ ಫ್ರೂಟ್ಸ್. ಆಮೇಲೆ ನಾವು ಇದನ್ನ ಪೇಸ್ಟ್ ಅಂತೂ ಮೊದಲೇ ಮಾಡಿ ಇಟ್ಕೊಂಡಿದ್ವಿ. ಡ್ರೈ ಫ್ರೂಟ್ಸು ಆಮೇಲೆ ಕರ್ಡ್ ಎರಡು ಸೇರ್ ಮಾಡಿದ್ದು ಅದನ್ನ ರುಬ್ಕೊಂಡಿ ಅದನ್ನ ಮಿಕ್ಸಿ ಒಳಗೆ ಇದನ್ನ ಹಾಕಿದ್ವಿ. 1 ಟೇಬಲ್ ಸ್ಪೂನ್ ಅಷ್ಟು ಉಪ್ಪು. ಇದು ಸೋನಾ ಮಸೂರಿ ಅಕ್ಕಿ ಅಂತೇಳಿ ಒಂದು ಅರ್ಧ ಗಂಟೆ ನೀರಲ್ಲಿ ನೆನಿಡ್ಬೇಕು. ನೆನಿಟ್ಟಾದ್ಮೇಲೆ ಆ ನೀರನ್ನ ಬಸೋದು ಈ ರೈಸ್ನ ಇದ್ರ ಹಾಕ್ಬೇಕು. ಅದನ್ನ ಸ್ವಲ್ಪ ಕಲಿಸ್ಬಿಟ್ಟು, ಯಾಕಂದ್ರೆ ಕೆಳಗೆ ಒತ್ತಬಾರ್ದಲ್ಲ, ಅಕ್ಕಿ ಮುಳುಗೋವರೆಗೂ ನೀರು. ಇದ್ರಾಗ ಎಷ್ಟು ಹಾಕೋಬೇಕು? 1/4 ಕಪ್ಪು. ಕಾಲೊಂದು ಹಾಕ. ಈಗಾಗಲೇ ಮೊದಲೇ ಅಕ್ಕಿ ನೆನೆ ಇಟ್ಟಿವಿ. ಈಗ ಹಿಂಗಾಗಿ ಜಾಸ್ತಿ ಸೀಟಿ ಹೊಡ್ಸೋದ್ ಬೇಕಾಗಿಲ್ಲ. ಒಂದು ಸೀಟಿ, ಒಂದು ವಿಸಿಲ್ ವೈನಿಗೆ ಒಂದ ಸೀಟಿ ಹೊಡೆದು ಬೀಳಿಸೋಣ. ಹಂಗ ಜೋರೂರ್ಯಾಗ ಅದೊಂದು ಸೀಟಿ ಎಲ್ಲಿ ಹೊಡಿತೆ ತಲ್ಲಿ ಬಿಟ್ರೆ ಬಿಟ್ಟು ಬಿಡ್ಬೇಕು. ಅಣ್ಣ ತಂಗಿಯರ ಈ ಬಂಧ ಜನುಮ ಜನುಮಗಳ ಅನುಬಂಧ. ಅಣ್ಣ ತಂಗಿಯರ ಈ ಬಂಧ ಜನುಮ ಜನುಮಗಳ ಅನುಬಂಧ. ಜೀವಕ್ಕೆ ಕೊರಳು ದೇಹಕ್ಕೆ ನೆರಳು ನಾವಾಗಲೆಂದು ಹರಸುತ್ತಿದೆ ಈ ರಕ್ಷಾ. ಹಿಂಗೆ ಇನ್ನೊಂದು 20 ಶೋ ಸಿಗ್ಲಿ, ಹಂಗೆ ಬಿಲ್ಡಿಂಗ್ ಮ್ಯಾಗ ಬಿಲ್ಡಿಂಗ್ ಕಟ್ಟಿಸ್ಲಿ, ಚೆನ್ನಾಗಿರ್ಲಿ. ಒಟ್ಟು ಗಂಡ ಹೆಂಡತಿ ನಮ್ಮ ಸೊಸಿ ನನ್ನ ಡಾರ್ಲಿಂಗ್ ಅಕ್ಕಿನ ಚೆನ್ನಾಗಿ ನೋಡ್ಕೊಡ್ರಿ ಸಾಕು. ನೀವು ಹೆಂಗಾರಿರಿ. ನನ್ನ ಅದೃಷ್ಟದಾಗ ಏನೈತೆ ಅದು ನಿನಗೆ ಸಿಗ್ಲಿ ಆತ. ನನಗೋಸ್ಕರ ನಾನು ಉದ್ಧಾರ ಆಗಲಿ, ನೀವು ಜೀವನ ಕರೆಕ್ಟ್ ಆಗಲಿ ಅಂತೇಳಿ ದೀಡ್ ನಮಸ್ಕಾರ ಹಾಕಿದಂಥ ಜೀವ ಇದು. ಒಂದೇ ತಾಯಿ ಹೊಟ್ಟೆಲಿ ಹುಟ್ಟಿದ್ರೆ ಅಣ್ಣ ತಂಗಿ ಆಗ್ಬೇಕು ಅಂತೇಳಿ ಕೆಲವು ಜನ ಅಂತಾರ. ಅದೇನಿಲ್ಲ, ಮನಸ್ಸು ಅರ್ಥ ಮಾಡ್ಕೊಂಡವ್ರಿದ್ರೆ ಒಡ ಹುಟ್ಟಿದವ್ರಿಗಿಂತ ಹೆಚ್ಚಿನ ಅಣ್ಣ ತಂಗಿ ಅಂತವ್ರು. ರಕ್ಷಾ ಕಾಜು ಪಲಾವ್ನ ಓಪನ್ ಮಾಡುವ ಸಮಯ. ಆ ದಿನ ಚಂದ ಬಂದಿರಬಾರದು ನನಗ. ಘಮ ಅಂತದೆ. ಏನದು? ಇದೇನು ಉಳ್ಳಾಗಡ್ಡಿ. ಇದನ್ನು ಮೊದ್ಲು ನಾವು ಫ್ರೈ ಮಾಡಿ ಇಟ್ಕೊಂಡಿವಿ. ಅದನ್ನ ಲೈಟಾಗಿ ಹಿಂಗ್ ಕುದಿರಿಸಿಬಿಟ್ಟು ಈಗೋಸ್ಕರ ಏನೇನ್ ಕಲ್ತ್ಕೊಂಡ್ ಬಂದಿದ್ಯಾ ಗುರು. ಈಗೇನ ಆಗಿರೋ ಪಲಾವ್ನ ಇದ್ರೊಳಗೆ ಹಾಕ್ಬಿಟ್ಟು. ಅಲ್ಲ, ಮತ್ ಮನ್ಯಾಗ ಬಾಂಡ್ಲಿದಾಗ ಮಾಡ್ರೆ ಬಾಂಡ್ಲೇನ ಇಟ್ಕೊಂಡ್ ತಿಂತಿ. ಅದು ಮನಿ, ಇದು ಸ್ವಲ್ಪ ಅಡ್ಗಿ ಮನಿ. ಕಾಜು ಪಲಾವ್ ಅಂತೇಳಿ ಈಗ ಅದನ್ನ ಮಾಡೀನಿ. ತಾವು ಟೇಸ್ಟ್ ಮಾಡಿ ಬದುಕದ್ರ ಮುಂದಿನ ಸತಿ ಸಿಗ್ತೀರಿ. ಇಲ್ಲ, ಚೆನ್ನಾಗೇ ಮಾಡಿರ್ತೀವಿ. ನಾನು ತಿಂದ್ಮೇಲೆ ನೀನು ಮಾಡ್ಕೊಡ್ತೀನಿ. ಹಂಗ ಟೇಸ್ಟ್ ಮಾಡೋಣವೇ? ಎಸ್. ಹೆಂಗ? 1 ನಿಮಿಷ. ಸ್ಪೆಷಲ್ ಅಲ್ಲ, ಅದಕ್ಕೆ ಅಣ್ಣನೇ ಪ್ರೀತಿಯಿಂದ ತಂಗಿಗೆ ತಿನ್ನಿಸ್ತಾವನೇ. ಚೆನ್ನಾಗೈತೇನು? ಮಜ್ಜಿಗೆ ರಕ್ಷಾ ಕಾಜು ಪಲಾವ್ ಮಾಡುವ ವಿಧಾನ. ಕುಕ್ಕರ್ಗೆ 1 ಟೇಬಲ್ ಸ್ಪೂನ್ ತುಪ್ಪ ಹಾಕಿ ಕಾಯಲು ಬಿಡಿ. ತುಪ್ಪ ಬಿಸಿಯಾದ ನಂತರ 2 ಚಕ್ಕೆ, 4 ಲವಂಗ, 2 ಸ್ಟಾರ್ ಹೂವು, 1 ಪಲಾವ್ ಎಲೆ ಹಾಕಿ ಚೆನ್ನಾಗಿ ಬಾಡಿಸಿಕೊಳ್ಳಿ. ನಂತರ 1 ಟೀ ಸ್ಪೂನ್ ಜೀರಿಗೆ ಪುಡಿ, 1 ಟೇಬಲ್ ಸ್ಪೂನ್ ಧನಿಯಾ ಪುಡಿ, 1 ಟೇಬಲ್ ಸ್ಪೂನ್ ಗರಂ ಮಸಾಲ, 1 ಟೇಬಲ್ ಸ್ಪೂನ್ ಅಚ್ಚ ಖಾರದ ಪುಡಿ, 1 ಟೇಬಲ್ ಸ್ಪೂನ್ ಅರಿಶಿನ ಪುಡಿ ಹಾಕಿ ಕೈಯಾಡಿಸಿ. ಈಗ ಸ್ವಲ್ಪ ಗೋಡಂಬಿ ಹಾಗೂ ಮೊದಲೇ ತಯಾರಿಸಿಕೊಂಡ ಮೊಸರು, ಗೋಡಂಬಿ ಪ್ಯೂರಿ ಸೇರಿಸಿ. ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಗಂಟೆ ನೆನೆಯಿಟ್ಟ 1 ಬೌಲ್ ಅಕ್ಕಿ ಹಾಕಿ 1.5 ಬೌಲ್ ನಷ್ಟು ನೀರು ಸೇರಿಸಿ ಕುಕ್ಕರ್ ಮುಚ್ಚಳ ಮುಚ್ಚಿ 1 ವಿಸಿಲ್ ಕೂಗಿಸಿಕೊಂಡರೆ ರಕ್ಷಾ ಕಾಜು ಪಲಾವ್ ಸವಿಯಲು ಸಿದ್ಧ. ನನ್ನ ಕಡೆಯಿಂದ ಒಂದು ಸೀರೆ ಗಿಫ್ಟು. ಆಮ್ಯಾಗ ಕಾರ್ ತಗೋಬೇಕಂತ ಹೇಳಿದಲ್ಲ, ಅದಕ್ಕೋಸ್ಕರ ಇದ್ರ ಕೆಳಗೆ ಅಡ್ವಾನ್ಸ್ ದುಡ್ಡು ಇಟ್ಟಿನಿ. ಖರೇನೆ? ಹೋಗಿ ಕೊಟ್ಟು ತೊಗೊಂಬಂದ್ಬಿಡು. ಸೀರೆ ಕಲರ್ ಮಾತ್ರ ಭಾರಿ ಆಗ್ಯದ ಬಾಬಾ. ಅಡ್ವಾನ್ಸ್ ದುಡ್ಡು ಉಟ್ಕೊಂಡೆ. ಇದು ನಿಮ್ಮ ತಾರಿಗೆ ಕಾರ್ಗೆ ದುಡ್ಡು ಅದು ಲಕ್ಷದ ಒಂದಿದ್ರು ದುಡ್ಡೇ 101 ರೂಪಾಯಿ ಕೊಟ್ಬಿಟ್ಟು ಕಾರ್ಗೆ ಅಡ್ವಾನ್ಸ್. ಸೀರೆ ಅಂದ್ರೆ ತುಂಬಾ ಇಷ್ಟ. ನಮ್ಮ ಅಣ್ಣನ ಹತ್ರ ನಾನು ಏನಾದ್ರೂ ಒಂದಿನ ಜಗಳ ಮಾಡಿಸ್ಕೊತೀನಿ ಅಂದ್ರೆ ಅದು ಇದೊಂದೇ. ಬಟ್ ಸ್ಟಿಲ್ ನಮ್ಮಿಬ್ರಿಗೂ ಬಟ್ಟೆ ಅಂದ್ರೆ ಆಸೆ. ಅದು ಮತ್ ಪಲಾವ್ ಅಂತೂ ತಿಂದ್ವಿ, ಸೀರೆ ಅಂತೂ ಕೊಟ್ವಿ, ಸ್ವೀಟೇ ತಿನ್ಲಿಲ್ಲ. ತಂಗಿ ನಿನ್ನ ನಗುವಲೊಂದು ಪುಟ್ಟ ನಗುವಿದೆ. ನೀವೇನೋ ನಮಗ್ ಗಿಫ್ಟ್ ಕೊಟ್ರಿ, ನಾನು ನಿಮಗ್ ರಾಖಿ ಕಟ್ಟಿದ್ವಿ. ಆದ್ರೆ ಈ ಅಡಿಗೆ ಮನೆ ಕಡೆಯಿಂದ ಒಂದು ನೆನಪು ಅನ್ನೋದು ಬೇಕಲ್ಲ, ಅದಕ್ಕೆ ನಮ್ಮ ಅಡಿಗೆ ಮನೆ ಕಡೆಯಿಂದ ನಾವು ಒಂದು ಗಿಫ್ಟ್ ಕೊಡ್ತೀವಿ. ಕಾರ್ ಗೀರ್ ಕೊಡಕ್ ಹೋಗ್ಬೇಡ್ರೆ, ನಾ ಟ್ರೈನ್ ಬುಕ್ ಮಾಡೀನಿ. ನಮ್ಮ ಆಹಾರ ಅವರ ಮಸಾಲಾ ಪೌಡರ್ಗಳು ಕ್ರಿಯೋಜೆನಿಕ್ ತಂತ್ರಜ್ಞಾನವನ್ನ ಬಳಸಿ ಮಾಡಿರೋದ್ರಿಂದ 90 ರಿಂದ 99% ಪರಿಮಳ ಸಂರಕ್ಷಿತ, ಜೊತೆಗೆ ಅಸಲಿ ರುಚಿಯನ್ನ ಕೊಡುತ್ತೆ. ಪ್ಯಾಕೆಟ್ ಅನ್ನ ಓಪನ್ ಮಾಡಿ ಪರಿಮಳವನ್ನ ಆನಂದಿಸಿ, ಆಗ ನೀವೇ ಹೇಳ್ತೀರಾ ಆಹಾ ಅಂತ.
ಸೊ ನಮ್ಮ ಆಹಾರದಲ್ಲಿ RTC ಅಂದ್ರೆ ರೆಡಿ ಟು ಕುಕ್ ಪ್ರಾಡಕ್ಟ್ಸ್ಗಳು ಕೂಡ ದೊರೆಯುತ್ತವೆ. ನೀವು ಆಹಾರ.comಗೆ ಹೋಗಿ ಬುಕ್ ಮಾಡ್ಕೋಬಹುದು. ಅಣ್ಣ ಇಷ್ಟು ಚಂದ ಅಡಿಗೆ ಮಾಡೋದು ಕಲ್ತಿ ನಿಮ್ಮ ಅಡಿಗೆ ಮನೆಯಾಗ ಯೂಸ್ ಮಾಡಿದ್ದಾನೆ. ಎಸ್, ಥ್ಯಾಂಕ್ ಯು. ಗ್ಯಾರಂಟಿ. SS ಪಿಂಗು ರುಚಿ ಬ್ಲಾಸ್ಟ್ ಪರಿಮಳ ಕ್ಲಾಸ್ ಅವರ ಕಡೆಯಿಂದ ಕೂಡ ಒಂದು ಚಿಕ್ಕ ಕಾಣಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಇಷ್ಟು ಬಿಡು ಮಾಡ್ಕೊಂಡು ನಮ್ಮ ಅಡಿಗೆ ಮನೆಗೆ ಬಂದಿದ್ದು ಬಹಳ ಖುಷಿ ಆಯ್ತು. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ಲವ್ ಯು. ಓಕೆ, ಸೊ ಇವತ್ತಿನ ನಮ್ಮ ಸಂಚಿಕೆಯಲ್ಲಿ RVR ಕ್ಯಾಟರಿಂಗ್ ನ ಓನರ್ ಅಂಡ್ ದೊಡ್ಡ ಶೆಫ್ ಇವತ್ತು ರಂಗನಾಥ್ ಸರ್ ನಮ್ಮ ಜೊತೆಲಿದ್ದಾರೆ. ಸೊ ಮೊದಲ ಬಾರಿ ನಮ್ಮ ಅಡುಗೆ ಮನೆಗೆ ಬರ್ತಾ ಇದ್ದಾರೆ. ಇವ್ರೊಬ್ರಿದ್ ಬಿಟ್ರೆ ನಮ್ಮ ಅಡುಗೆ ಮನೆ ಕಾರ್ಯಕ್ರಮಕ್ಕೆ ಅಂತ್ಯವೇ ಇಲ್ಲ ಅಂತ ಹೇಳ್ಬೋದು. ಅಷ್ಟು ರೆಸಿಪಿಗಳು ಗೊತ್ತಿದೆ. ಸೊ ಇನ್ನೇನ್ ಹಬ್ಬದ ಸೀಸನ್ಗಳು ಸ್ಟಾರ್ಟ್ ಆಗ್ತಾ ಇದೆ. ನಾವ್ ಯಾಕೆ ತಡ ಮಾಡೋಣ, ನಮ್ಮ ರಂಗನಾಥ್ ಸರ್ನ ಕಳಿಸ್ಬಿಟ್ಟು ಒಳ್ಳೆ ರೆಸಿಪಿಗಳನ್ನ ಇವತ್ತಿಂದ ಟೇಸ್ಟ್ ಮಾಡಕ್ಕೆ ಶುರು ಮಾಡೋಣ. ಸೊ ನೀವ್ ರೆಡಿ ಇದ್ದೀರಾ? ಲೆಟ್ಸ್ ವೆಲ್ಕಮ್ ರಂಗನಾಥ್ ಸರ್. ಹೇಗಿದ್ದೀರಿ ಅಂಕಲ್? ಆಲ್ ಫೈನ್. ಚೆನ್ನಾಗಿದ್ದೀರಿ ಪುಟ್ಟ. ನಮ್ಮ ಅಡಿಗೆ ಮನೆಗೆ ವೆಲ್ಕಮ್. ಸೊ ಇವತ್ತು ಈ ಪುಟ್ಟ ಹುಡುಗಿಗೆ ಏನ್ ಅಡಿಗೆ ಮಾಡ್ಕೊಡಕ್ ಬಂದಿದ್ದೀರಾ? ಇವತ್ತು ಈ ಪುಟ್ಟ ಹುಡುಗಿಗೆ ಪೂರಿ ಗರ್ಗ್ ಪೂರಿ ಲಡ್ಡು ಅಂತ. ಗರ್ಗ್ ಪೂರಿ ಲಡ್ಡು. ಪೂರಿ ಲಡ್ಡು ನೀ ಖಂಡಿತ ಕೇಳಿ. ಖಂಡಿತವಾಗ್ಲೂ ಕೇಳಿಲ್ಲ. ಕೇಳಿ. ಸ್ವೀಟಾ ಇದು? ಖಂಡಿತ. ಅಂಕಲ್ ಈಗ ಶುರು ಮಾಡ್ಕೊಳಕ್ಕೆ ಮೊದ್ಲು ಏನ್ ಕೊಡ್ಲಿ ನಿಮ್ಗೆ? ನನಗೆ ಹಿಟ್ಟು ಕಲಸೋದಕ್ಕೆ ಒಂದು ಬೌಲ್, ಬೌಲ್. ಓಕೆ. ಕರಿಯೋದಕ್ಕೆ ಒಂದು ಬಾಣ್ಲಿ, ಕರಿಯೋದಕ್ಕೆ ಎಣ್ಣೆ ಹಾ 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 ಅಷ್ಟೇ. ಆಮೇಲೆ ಒಂದು ಲಟ್ಟಣಿಗೆ ಚಪಾತಿ ಲಟ್ಸೋದು. ಹಾ. ಚಿರೋಟಿ ರವೆ ಜಾಸ್ತಿ ಹಾಕು. ಓಕೆ. ಮೈದಾ ಜಾಸ್ತಿ ಹಾಕೊಂಡ್ರೆ ನಾರಾಗುತ್ತೆ, ಆಯ್ತಾ? ಚಿರೋಟಿ ರವೆ ಜಾಸ್ತಿ ಹಾಕಿದ್ರಿಂದ ಅದು ಸ್ವಲ್ಪ ಜಾಸ್ತಿ ಹೊತ್ತು ಇಡಬೇಕು. ಓಕೆ. ಓಕೆ, ಚಿರೋಟಿ ರವೆ. ಈ ಬೌಲ್ ಹಾಕ್ಬೇಡ ಪುಟ್ಟ, ಆಯ್ತಾ? ಪೂರ್ತಿ ಖಾಲಿ ಮಾಡ್ಬಾರ್ದು, ಒಂಚೂರು ಉಳ್ಸೋಣ. ಮೈದಾ ಪ್ರಮಾಣ ಕಮ್ಮಿ. ಎಷ್ಟು? ಒಂದು 2 ಸ್ಪೂನ್ ಸಾಕು. ಸಾಕು. ತುಪ್ಪ, ಒಂದು ಚಿಟಿಕೆ ಅರಿಶಿನ. ಜಾಸ್ತಿ ಏನು ಬೇಡ, ಸುಮ್ಮನೆ ಕಲರಿಂಗ್. ಈಗ ಅದನ್ನ ಕಲ್ಸ್ಕೊಂಡಿದೀವಾ? ನೀರು ಕೊಡಿ. ನೀರ್ ಕೊಡೋದಾ? ಈ ಹದ್ದಲ್ಲಿ ಕಲ್ಸ್ಕೊಂಡು ನೋಡಿ ಕನ್ಸಿಸ್ಟೆನ್ಸಿ ನೋಡಿ. ನಾದ್ ಕೊಡಿ ಅಂತ ಹೇಳ್ಬಿಟ್ಟು ವಾವ್, ಸಖತ್ ಡೋ ತರ ಇದೆ ಇದು. ಇದನ್ನ ಒಂದು ಅರ್ಧ ಗಂಟೆ ಇಟ್ಟರೆ ತುಂಬಾ ಚೆನ್ನಾಗಿ. ಇದು ಎಣ್ಣೆ ಇಟ್ಬಿಡೋಣ ಅಂಕಲ್, ಕಾಯಕ್ಕೆ ಟೈಮ್ ಬೇಕಲ್ವಾ? ಓಕೆ. ಎಣ್ಣೆ ಹಾಕೊಳ್ಳ ಅಂಕಲ್? ಹಾ, ಹಾಕೊಳ್ಳ ಅಂಕಲ್. ನೋಡಿ ಎಷ್ಟು ಹಾಕ್ಲಿ? ಹಾಕಮ್ಮ, ಹೇಳ್ತೀನಿ. ಪೂರಿ ಕರೆಯಕ್ಕೆ ಎಷ್ಟು ಬೇಕೋ ಅಷ್ಟು. ಅಷ್ಟು ಸಾಕು. ಅಳುತ್ತೇನೆ ಗೊತ್ತಾಗಲ್ಲ ನನಗೆ ಉಂಡೆಗಳು ಮಾಡ್ಬೇಕಾರೆ. ಹೌದಾ? ಅಂಕಲ್ ಏನ್ ಈಸಿಯಾಗಿ. ಏನ್ ಬ್ರಹ್ಮ ವಿದ್ಯಾನಪ್ಪ, ರಾಕೆಟ್ ಸೈನ್ಸ್ ಏನಿಲ್ಲ. ನಾನು ಏನ್ ಮಾಡ್ಬೋದು ಗೊತ್ತಾ ಅಂಕಲ್? ಕರ್ದ್ ಕೊಡ್ಬೋದು. ಕರೆದು ಕೊಡ್ಬೋದು, ಈ ತರ ಚುಚ್ಚಬಹುದು. ನನಗೆಲ್ಲಾರ ಚುಚ್ಚಬಿಡ್ತೀಯಾ? ಅದು ಏನಕ್ಕೆ ಚುಚ್ಚಬೇಕು ಅಂದ್ರೆ ಪೂರಿ ಉಬ್ಬಾರ್ದು, ಉಬ್ಬಾರ್ದು, ಗರಿ ಇರಬೇಕು ಅಂದ್ರೆ. ಕಾವು ಜಾಸ್ತಿ ಇಟ್ಕೋಬಾರ್ದು. ಇವೆಲ್ಲ ಕಮ್ಮಿ ಕಾವಲ್ಲೇ ಕಡಿಮೆನೆ ಜಾಸ್ತಿ ಬೇಗ. ಒಂದಷ್ಟು 2 ಹಾಕ್ಬೋದಾ? 2 ಹಾಕ್ಬೋದು, 4 ಹಾಕ್ಬೋದು. ತುಪ್ಪ, ಬಾದಾಮಿ, ಗೋಡಂಬಿ, ಇದಕ್ಕೆ ದ್ರಾಕ್ಷಿ ಹಾಕ್ಬಿಡೋಣ. ಕೊಬ್ಬರಿನೂ ಇದಕ್ಕೆ ಹಾಕ್ಬಿಡೋಣ. ಆ ಟೆಂಪ್ರೇಚರ್ಗೆ ಕೊಬ್ಬರಿ ಆಗುತ್ತೆ. ಕೊಬ್ಬರಿ ಹುರಿದಾಗಿದೆ, ಆದ್ರೂ ಒಂದ್ಸಲ. ಓಕೆ, ನನಗೆ ಒಂದು ಬೌಲ್ ಮಿಕ್ಸಿ ಪುಡಿ ಮಾಡೋಕ್ಕೆ. ಮಿಕ್ಸಿ ಅಲ್ಲ, ಇದು ಸಕ್ಕರೆ ಪುಡಿ ಮಾಡೋಕ್ಕೆ. ಪುಡಿ ಮಾಡಕ್ಕೆ ಎಷ್ಟು ಹಾಕೊಳ್ಳೋದು ಅಂಕಲ್ ಸಕ್ಕರೆ? ಸಕ್ಕರೆ 1-1.5 ಅಷ್ಟು ನಾವು ಹಾಕೋದು. 1.5, 1.25. ನಿಂಗೆ ಸ್ವೀಟ್ ಜಾಸ್ತಿ ಬೇಕಾ ಕಮ್ಮಿ ಬೇಕಾ? ಮೀಡಿಯಂ ಇರಲಿ. ಮೀಡಿಯಂ. ಇದು ಪುಡಿ ಮಾಡಿಕೊಡು. ಇವತ್ತು ನಾವು ನಮ್ಮ ಸ್ವೀಟ್ಗೆ ಯೂಸ್ ಮಾಡ್ತಾ ಇದ್ದೀವಿ ಬೋರೋಸಿಲ್ ಅವರ ಸ್ಮಾರ್ಟ್ ಅಂಡ್ ಪವರ್ಫುಲ್ ಮಿಕ್ಸಿಯನ್ನು. ಬನ್ನಿ ಶುರು ಮಾಡೋಣ. ನೋಡಿ, ಸೂಪರ್. ಸಕ್ಕರೆ ಪುಡಿ, ಏಲಕ್ಕಿ ಪುಡಿ. ಏಲಕ್ಕಿ ಪುಡಿ ಒಂದು 10-12. ಇದರಲ್ಲಿ ತುಪ್ಪ ಇದೆ, ಇದರಲ್ಲಿ ಕಲ್ಸ್ಕೊಂಡ್ಬೋಣ.
ಈಗ ಅದನ್ನು ಪುಡಿ ಮಾಡ್ತಾರೆ. ಇದೆಲ್ಲ ನೋಡಿ ಅಂಕಲ್ ಒಂದ್ಸತಿ. ಸಾಕು ಹಾಕಮ್ಮ. ಗರಗ್ ಪೂರಿ ಲಡ್ಡು. ಓಕೆ, ಇದನ್ನ ರಕ್ಷಾಬಂಧನ ಹಬ್ಬಕ್ಕಾಗಿ ನನ್ನ ಮಗಳಿಗೆ ಕೊಡ್ತಾ ಇದ್ದೀನಿ. ದಯಮಾಡಿ ಟೇಸ್ಟ್ ಮಾಡಿ ನಿನ್ನ ಅಭಿಪ್ರಾಯ ತಿಳಿಸಿ. ಥ್ಯಾಂಕ್ ಯು ಅಂಕಲ್. ಆಹಾ, ವಾ ಸ್ವೀಟ್ ಸಾಕ? ವಾ ಸೂಪರ್ ಅಂಕಲ್. ನಮ್ಮ ಉತ್ತರ ಕರ್ನಾಟಕ ಒಂದು ಮಾತಿದೆ, ಹಾಗೆ ಆಗ ಮಜ್ಜಿಗೆ. ಗರಗ್ ಪೂರಿ ಲಡ್ಡು ಮಾಡುವ ವಿಧಾನ: 1 ಬೌಲ್ಗೆ 1 ಕಪ್ ಚಿರೋಟಿ ರವೆ, 2 ಟೇಬಲ್ ಸ್ಪೂನ್ ಮೈದಾ, 1 ಟೇಬಲ್ ಸ್ಪೂನ್ ತುಪ್ಪ, ಚಿಟಿಕೆ ಅರಿಶಿನ ಹಾಕಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಿಕೊಳ್ಳಿ. ಕಲಸಿಕೊಂಡ ಹಿಟ್ಟನ್ನು ಪೂರಿಯಂತೆ ಲಟ್ಟಿಸಿಕೊಂಡು ಇನ್ನೊಂದು ಕಡೆ ಒಂದು ಬಾಣಲಿಯಲ್ಲಿ ಎಣ್ಣೆ ಹಾಕಿ ಬಿಸಿ ಮಾಡಿಕೊಳ್ಳಿ. ಎಣ್ಣೆ ಬಿಸಿಯಾದ ನಂತರ ಲಟ್ಟಿಸಿಕೊಂಡ ಪೂರಿ ಎಣ್ಣೆಯಲ್ಲಿ ಹಾಕಿ ಕರೆದುಕೊಳ್ಳಿ. ನಂತರ ಒಂದು ಪ್ಯಾನ್ಗೆ 2 ಟೇಬಲ್ ಸ್ಪೂನ್ ತುಪ್ಪ ಹಾಕಿ ಕಾಯಲು ಬಿಡಿ. ನಂತರ 1 ಕಪ್ ಬಾದಾಮಿ, 1 ಕಪ್ ಗೋಡಂಬಿ, 1 ಕಪ್ ಒಣದ್ರಾಕ್ಷಿ, ಸ್ವಲ್ಪ ಒಣ ಕೊಬ್ಬರಿ ಹಾಕಿ ಹುರಿದುಕೊಂಡು 1 ಬೌಲ್ಗೆ ವರ್ಗಾಯಿಸಿಕೊಳ್ಳಿ. ನಂತರ ಒಂದು ಮಿಕ್ಸಿ ಜಾರಿಗೆ ಅರ್ಧ ಕಪ್ ಸಕ್ಕರೆ ಹಾಕಿ ಸಣ್ಣದಾಗಿ ಪುಡಿ ಮಾಡಿ ಮೊದಲೇ ಹುರಿದಿಟ್ಟುಕೊಂಡ ಡ್ರೈ ಫ್ರೂಟ್ಸ್ ನೊಂದಿಗೆ ಕಲಸಿಕೊಳ್ಳಿ. ಈಗ ಮಿಕ್ಸಿ ಜಾರಿಗೆ ಮೊದಲೇ ಕರಿದುಕೊಂಡ ಪೂರಿಗಳನ್ನು ಹಾಕಿ ಪುಡಿ ಪುಡಿ ಮಾಡಿ ಡ್ರೈ ಫ್ರೂಟ್ಸ್ ನೊಂದಿಗೆ ಕಲಸಿಕೊಂಡು ಲಡ್ಡು ಮಾಡಿಕೊಂಡರೆ ಗರಗ್ ಪೂರಿ ಲಡ್ಡು ಸವಿಯಲು ಸಿದ್ಧ. ಅಂಕಲ್, ಅಮೂಲ್ಯವಾದ ಸಮಯ, ಇಷ್ಟು ವಯಸ್ಸಾದ್ರೂ ಕೂಡ ತಾಳ್ಮೆಯಿಂದ ಆ ಹುಡುಗಿಗೆ ಏನೋ ಒಂದು ಡಿಶ್ ಮಾಡ್ಕೊಳ್ಳೋಣ ಅಂತ ಬಂದ್ರಲ್ಲ. ಖಂಡಿತ. ಸೊ ನಿಮ್ಮ ತಾಳ್ಮೆಗೆ ನಾವು ಬೆಲೆ ಕಟ್ಟಕ್ಕಾಗಲ್ಲ. Thank you. ನನ್ನ ಕಡೆಗೆ ನಿಮ್ಗೊಂದು ಚಿಕ್ಕ ಕಾಣಿಕೆ. ಓಕೆ. ಇದು ಆಹಾರ ಅವರ ಮಸಾಲಾ ಪೌಡರ್ ಕ್ರಿಯೋಜೆನಿಕ್ ತಂತ್ರಜ್ಞಾನವನ್ನ ಬಳಸಿ ಮಾಡಿರೋದ್ರಿಂದ 90-99% ಪರಿಮಳ ಸಂರಕ್ಷಿತ, ಜೊತೆಗೆ ಅಸಲಿ ರುಚಿಯನ್ನು ಕೊಡುತ್ತೆ. ಪ್ಯಾಕೆಟ್ ಅನ್ನ ಓಪನ್ ಮಾಡಿ ಪರಿಮಳವನ್ನ ಆನಂದಿಸಿ, ಆಗ ನೀವೇ ಹೇಳ್ತೀರಾ ಆಹಾ ಅಂತ. ಜೊತೆಗೆ ನಮ್ಮ ಆಹಾರದಲ್ಲಿ ರೆಡಿ ಟು ಕುಕ್ RTC ಪ್ರಾಡಕ್ಟ್ಸ್ ಗಳು ಕೂಡ ಲಭ್ಯ ಇದೆ. ನೀವು ಆಹಾರ.comಗೆ ಹೋಗಿ ಅದನ್ನೆಲ್ಲ ಪರ್ಚೇಸ್ ಮಾಡಬಹುದು. ಅಂಕಲ್, ನಿಮ್ಮ ಅಡಿಗೆಗೆ ಮತ್ತಷ್ಟು ಮೆರುಗು, ಮತ್ತಷ್ಟು ರುಚಿ ಕೊಡುತ್ತೆ ನಮ್ಮ ಆಹಾರ. ಇನ್ಮೇಲಿಂದ ಯೂಸ್ ಮಾಡಿ. ಥ್ಯಾಂಕ್ ಯು. SSP ಇಂಗು ರುಚಿ ಬ್ಲಾಸ್ಟ್ ಪರಿಮಳ ಕ್ಲಾಸ್ ಅವರ ಕಡೆಯಿಂದ ಕೂಡ ಒಂದು ಚಿಕ್ಕ ಕಾಣಿಕೆ ಅಂಕಲ್. ಥ್ಯಾಂಕ್ ಯು ವೆರಿ ಮಚ್. ಸೊ ಈ ಪುಟ್ಟನ ಮರಿಬೇಡಿ. ಅವಾಗವಾಗ ಈ ಪುಟ್ಟಂಗೆ ಪುಟಾಣಿ ಡಿಶ್ ಏನಾದ್ರು ಮಾಡ್ಕೊಡೋದು ಬರ್ತಾ ಖಂಡಿತ ಇರಿ. ಮಾಡ್ಕೊಡ್ತೀನಿ, ಹಾ. ಬರ್ತಾ ಇರ್ತೀನಿ. ಎಸ್, ಥ್ಯಾಂಕ್ ಯು ಸೋ ಮಚ್ ಅಂಕಲ್. ನಿಮ್ಮ ಆಶೀರ್ವಾದ ನಮ್ಮಲ್ಲಿ ಯಾವಾಗಲೂ ಇದೆ. ಗಾಡ್ ಬ್ಲೆಸ್. ಥ್ಯಾಂಕ್ ಯು. ಇವತ್ತಿನ ಯಾವ ಸಮಸ್ಯೆಗೆ ಯಾವ ಮನೆ ಮದ್ದನ್ನ ತಗೊಂಡ್ ಬಂದಿದ್ದಾರೆ ನಮ್ಮ ಡಾಕ್ಟರ್ ಅಂತ ನೋಡೋಣ. ಸೊ ಪ್ಲೀಸ್ ವೆಲ್ಕಮ್ ಔಷಧ ರಹಿತ ಚಿಕಿತ್ಸಾ ತಜ್ಞರು ಡಾಕ್ಟರ್ ಪೂರ್ವಿ ಜಯರಾಜ್. ನಮಸ್ತೆ ಡಾಕ್ಟ್ರೆ. ನಮಸ್ಕಾರ. ಸೊ ಇವತ್ತು ಯಾವ ರೆಮಿಡಿಯನ್ನ ತೋರಿಸ್ತಾ ಇದ್ದಾರೆ? ಇವತ್ತು ಜ್ವರದಿಂದ ನರಳೋರ್ಗೆ ವಿಪರೀತ ಸುಸ್ತಾಗುತ್ತೆ, ಇಮ್ಯುನಿಟಿ ಲೋ ಆಗುತ್ತೆ, ಸೂಪರ್ ಫಾಸ್ಟ್ ರಿಕವರಿ ಆಗ್ಬೇಕು, ಜ್ವರನೂ ಬೇಗ ಇಳಿಬೇಕು, ಅದಕ್ಕೆ ಸಹಾಯ ಮಾಡೋ ತರ ನೆಲ್ಲಿಕಾಯಿ ಸೊಪ್ಪಿಂದು ಸೂಪ್ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೀವಿ. ಸೂಪರ್. ಓಕೆ, ಜ್ವರನ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಇವತ್ತು ನಮ್ಮ ಡಾಕ್ಟ್ರು ನೆಲ್ಲಿಕಾಯಿ ಸೊಪ್ಪಿನ ಸೂಪ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾರೆ. ಇದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು: ಸೊ ಕ್ವಿಕ್ಕಾಗಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಒಂದೇ ಒಂದು ಸ್ಪೂನ್ ಕೊಡಿ. 2 ಸ್ಪೂನ್ ತುಪ್ಪ ಮೊದಲು ಬಿಸಿ ಮಾಡಿಕೊಳ್ಳೋಣ. ಅರ್ಧ ಇಂಚಷ್ಟು ಶುಂಠಿ, ಒಂದು 5-6 ಎಸಳು ಬೆಳ್ಳುಳ್ಳಿ, ಮತ್ತೆ ಒಂದು 1/4 ಸ್ಪೂನ್ ಅಷ್ಟು ಜೀರಿಗೆ, 1 ಈರುಳ್ಳಿ ತಗೊಳ್ಳೋಣ ಸಾಕು. ಸುಮಾರು 1 ಟೊಮೆಟೊ ಅಷ್ಟು ಟೊಮೆಟೊನ ಹಾಕೊಳ್ತಾ ಇದ್ದೀನಿ. ಇದ್ರ ಜೊತೆಲೆ ಫ್ರೈ ಮಾಡ್ಕೊಳ್ತೀನಿ. ಸೊ ಈಗ ಮೇನ್ ಇಂಗ್ರೀಡಿಯೆಂಟ್ ಹಾಕ್ತಾ ಇದ್ದೀನಿ. ಸೊ ಆ ಒಂದು ಬೆಟ್ಟದ ನೆಲ್ಲಿಕಾಯಿ, ಸ್ಟಾರ್ ನೆಲ್ಲಿಕಾಯಿ ಅಂತ ಹೇಳ್ತೀವಲ್ಲ, ಅದರ ಸೊಪ್ಪಿದು, ಅದನ್ನ ಒಂದು 2 ಕಪ್ಪಷ್ಟು ಅಥವಾ ಒಂದು 2 ದೊಡ್ಡ ಹಿಡಿಯಷ್ಟು ಹಾಕೊಳ್ತಾ ಇದ್ದೀನಿ. ಗೊತ್ತಿರೋ ಹಾಗೆ ಸೊಪ್ಪು ನಾವು ತುಂಬಾ ಯೂಸ್ ಮಾಡಿದ್ರು ಅದನ್ನ ಬೇಯಿಸಿದ ತಕ್ಷಣ ಸ್ವಲ್ಪ ಆಗ್ಬಿಡುತ್ತೆ. ಸೊ ಅದರಿಂದ ಖಂಡಿತ ಹೇರಳವಾಗಿ ತಗೋಬಹುದು, ತೊಂದರೆ ಇಲ್ಲ. ಇದು ಮಾಡ್ಬೇಕಾದ್ರೆ ಸೊಪ್ಪನ್ನ ತೀರಾ ಬಾಡಿಸೋದೇನು ಬೇಡ, ಅಂದ್ರೆ ಅದರದ್ದು ನ್ಯೂಟ್ರಿಷನ್ ನಾವು ಆದಷ್ಟು ಕಾಪಾಡ್ಕೊಳಕ್ ಟ್ರೈ ಮಾಡೋಣ. ಸೊ ಇದು ಫ್ರೈ ಆಗಿದ್ದೇನೆ, ನಾವೇ ಸ್ವಲ್ಪ ಕೂಲ್ ಡೌನ್ ಆಗ್ತಾ ಇದ್ದ ಹಾಗೆ ಮಿಕ್ಸಿಯಲ್ಲಿ ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಳ್ಳೋಣ. ಸ್ವಲ್ಪ ನೀರು ಹಾಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ಸ್ವಲ್ಪ ನೀರು ಹಾಕೊಳ್ಳೋಣ. ಓಕೆ, ಸ್ವಲ್ಪ ಖಾರ ಬೇಕು ಅಂದ್ರೆ ಮೆಣಸಿನ್ಕಾಯಿ ಬೇಕಾದ್ರೆ ಇದಕ್ಕೆ ಹಾಕೋಬಹುದು, ತೊಂದರೆ ಇಲ್ಲ. ಡಾಕ್ಟರ್, ಎಷ್ಟು ನೀರು ಹಾಕೊಳ್ಳೋಣ? ಒಂದು 1/4 ಲೋಟದಷ್ಟು ನೀರು ಹಾಕೊಳ್ಳಿ ಸಾಕು. ಡಾಕ್ಟ್ರೇ,
ಎಸ್ ರೆಡಿ ಇದೆ. ಪರ್ಫೆಕ್ಟ್. ಸಾಕಾ? ಎಸ್ ನಯನವ್ರೆ, ನೀವು ನೋಡ್ತಾ ಇದ್ದಾಗ ಇದು ತಿಕ್ ಪೇಸ್ಟ್ ತರ ಆಗಿದೆಯಲ್ಲ, ಹೌದು. ಸೂಪ್ಗೆ ನಾವೀಗ ಇದನ್ನ ಚೆನ್ನಾಗಿ ಒಂದ್ ಸ್ವಲ್ಪ ನೀರ್ ಹಾಕಿ ಬೇಯಿಸ್ಕೊಳ್ಳೋಣ. Okay. ತುಂಬಾ ಹೊತ್ತು ಬೇಕಾಗಲ್ಲ, ಬಟ್ ಅದು ಸ್ವಲ್ಪ ಸೂಪ್ ಕನ್ಸಿಸ್ಟೆನ್ಸಿಗೆ ಬರಕ್ಕೆ ನಾವು ಒಂಚೂರು ನೀರ್ ಮಿಕ್ಸ್ ಮಾಡಿ ಮಾಡ್ಬೇಕು. ನೀರ್ ಹಾಕೊಳ್ಳೋಣ. ಎಸ್. ಸೊ ನಮ್ಗೆ ಎಷ್ಟು ತೆಳ್ಳಗೆ ಸೂಪ್ ಬೇಕೋ ಅಷ್ಟು ನೀರನ್ನ ಹಾಕೊಳ್ಳೋಣ. ಇಲ್ಲೊಂದು 1 ಗ್ಲಾಸ್ ಅಷ್ಟು ಹಾಕೊಂಡ್ರೆ ಸಾಕು. ಇದಕ್ಕೆ ನಾವು ಜ್ವರಕ್ಕೆ ಮಾಡ್ತಾ ಇರೋದ್ರಿಂದ 2 ಪಿಂಚ್ ಅಷ್ಟು ಪೆಪ್ಪರ್ ಪೌಡರ್, ಓಕೆ 1 ಪಿಂಚ್ ಅಷ್ಟು ಅರಿಶಿನ ಪುಡಿ. ಉಪ್ಪು ಕಮ್ಮಿ ಆಗಿದ್ರೆ ನೋಡ್ಕೊಂಡು ಇನ್ನೊಂಚೂರು ಮಿಕ್ಸ್ ಮಾಡಬಹುದು. ಓಕೆ. ನಾನು ಅವರ ಇದನ್ನೇನು ಕುದಿ ಬರ್ತಾ ಇದೆ ಒಂಚೂರು ಕೊತ್ತಂಬರಿ ಹಾಕ್ತೀನಿ. ಕೆಲವ್ರಿಗೆ ಸೂಪಲ್ಲಿ ಬೆಲ್ಲ ಇಷ್ಟ, ಬೆಲ್ಲ ಒಳ್ಳೆದು ಕೂಡ. ಸೊ ಜಸ್ಟ್ ಟು ಎಂಜಾಯ್ ದಟ್ ಯುನೀಕ್ ಟೇಸ್ಟ್, ಆಲ್ಸೋ ಇಟ್ಸ್ ಬೆನಿಫಿಟ್. ಏನವ್ರೆ, ಒಳ್ಳೆ ಕುದಿ ಬರ್ತಾ ಇದೆ. ತುಂಬಾ ಜಾಸ್ತಿ ಕುದಿಸೋದು ಬೇಡ, ಯಾಕಂದ್ರೆ ಅದು ಕನ್ಸಿಸ್ಟೆನ್ಸಿನೂ ಗಟ್ಟಿ ಆಗುತ್ತೆ, ಮತ್ತೆ ಅಷ್ಟೊಂದೇನು ಬೇಯಿಸೋದೇನು ಬೇಕಾಗಲ್ಲ. ಆಲ್ರೆಡಿ ನಾವು ಅದನ್ನ ಚೆನ್ನಾಗಿ ಫ್ರೈ ಮಾಡಿದೀವಿ. ಸೊ ಈಗ ಇಟ್ ಇಸ್ ರೆಡಿ ಟು ಸರ್ವ್ ಇನ್ ಟು ಅ ಸೂಪ್ ಬೌಲ್. ಅವರೇ, ಜ್ವರಕ್ಕೆ ಸಹಾಯ ಮಾಡುವಂತಹ ನೆಲ್ಲಿಕಾಯಿ ಸೊಪ್ಪಿನ ಸೂಪು ನಿಮಗೋಸ್ಕರ. ದಯವಿಟ್ಟು ಟೇಸ್ಟ್ ಮಾಡಿದ್ದೀವಿ. ಥ್ಯಾಂಕ್ ಯು. ವಾವ್, ಮಜಾ ಇದೆ ಆಕ್ಚುಲಿ. ಇದು ಕಹಿ ಇಲ್ಲ, ತಿನ್ನಕ್ಕಾಗಲ್ಲ ಅನ್ನೋ ತರ ಇರಲ್ಲ. ಏನೂ ಇಲ್ಲ, ವೆರಿ ನಾರ್ಮಲ್ ಸೂಪ್ ಇದು. ಬಟ್ ಡಾಕ್ಟರ್, ಇದನ್ನ ಮಕ್ಕಳು ಕೂಡ 100% ತಗೊಳ್ಬಹುದು. ಏನು ಏಜ್ ಲಿಮಿಟ್ ಆ ಥರದ್ದು ಏನೂ ಇಲ್ಲ. 100% ಸೇಫ್ ಫಾರ್ ಆಲ್ ಏಜ್ ಗ್ರೂಪ್. ಸೂಪರ್ ಡಾಕ್ಟ್ರೆ, ಥ್ಯಾಂಕ್ ಯು ಸೋ ಮಚ್. ತುಂಬಾ ಈಸಿ ಆಗಂತ ರೆಮಿಡಿಯನ್ನ ತೋರಿಸ್ಕೊಟ್ರೆ. ಅದರಲ್ಲೂ ಈಗಂತೂ ತುಂಬಾ ಡ್ರಾಸ್ಟಿಕ್ ಆಗಿ ಕ್ಲೈಮೇಟ್ ಚೇಂಜ್ ಆಗ್ತಾ ಇರೋದ್ರಿಂದ ಜ್ವರ, ಕೆಮ್ಮು, ನೆಗಡಿ ಇದೆಲ್ಲ ತುಂಬಾ ಕೇಳಿ ಬರ್ತಾ ಇದೆ. ಸೊ ಮಾತ್ರೆಗಳ ಬದಲು ಅದ್ಭುತವಾದ ಸೂಪ್ ಒಂದನ್ನ ಪರಿಚಯಿಸಿದ್ರಿ. ಥ್ಯಾಂಕ್ ಯು ಸೋ ಮಚ್. ಮುಂದಿನ ಸಂಚಿಕೆಯಲ್ಲಿ ಮತ್ತೆ